ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಮಹಾಮಳೆಗೆ ಮೊದಲ ಬಲಿಯಾಗಿದೆ. ಅಬ್ಬರದ ಮಳೆಗೆ ಕಾಂಪೌಂಡ್ ಕುಸಿದು 35 ವರ್ಷದ ಶಶಿಕಲಾ ಸಾವನ್ನಪ್ಪಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಮಹಾಮಳೆಗೆ ಮೊದಲ ಬಲಿ. ಅಬ್ಬರದ ಮಳೆಯಿಂದಾಗಿ ಕಾಂಪೌಂಡ್ ಕುಸಿದು 35 ವರ್ಷದ ಶಶಿಕಲಾ ಸಾವನ್ನಪ್ಪಿದ್ದಾರೆ. ಮಹದೇವಪುರ ಠಾಣಾ ವ್ಯಾಪ್ತಿಯ ಚನ್ನಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದಂತ ವೇಳೆ ಮಹಿಳೆ ಮೇಲೆ ಗೋಡೆ ಕುಸಿದು ಬಿದ್ದಿದೆ. ಐಜೆಡ್ ಕಂಪನಿಯಲ್ಲಿ ಹೌಸ್ ಕೀಪಿಂಗ್ ಕೆಲಸವನ್ನ ಶಶಿಕಲಾ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ. ಗೋಡೆ ಪಕ್ಕದಲ್ಲಿದ್ದಂತಹ ಪೊರಕೆ ಬಕೆಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಹೋದಾಗ ಗೋಡೆ ಬಿದ್ದಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ಮೂಲದ ನಿವಾಸಿಯಾಗಿದ್ರು ಶಶಿಕಲಾ. ಮೃತ ಮಹಿಳೆ ಶಶಿಕಲಾಗೆ ಇಬ್ರು ಪುಟ್ಟ ಮಕ್ಕಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಮಹದೇವಪುರ ಠಾಣೆಯ ಪೊಲೀಸರು. ಬೆಂಗಳೂರಿನಲ್ಲಿ ಸುರಿದಂತಹ ಭಾರಿ ಮಳೆಗೆ ಮೊದಲ ಬಲಿ. 35 ವರ್ಷದ ಶಶಿಕಲಾ ಹೌಸ್ ಕೀಪಿಂಗ್ ಕೆಲಸವನ್ನ ಮಾಡ್ತಾ ಇದ್ರು. ಗೋಡೆ ಪಕ್ಕದಲ್ಲಿದ್ದಂತಹ ಬಕೆಟ್ಟು ಮತ್ತೆ ಪೊರಕೆಯನ್ನ ತೆಗೆದುಕೊಳ್ಳೋಕೆ ಅಂತ ಹೋದಾಗ ಈ ಒಂದು ದುರ್ಘಟನೆ ಸಂಭವಿಸಿದೆ. ಅಬ್ಬರದ ಮಳೆಯಿಂದಾಗಿ ಕಾಂಪೌಂಡ್ ಕುಸಿದು 35 ವರ್ಷದ ಶಶಿಕಲಾ ಸಾವನ್ನಪ್ಪಿರುವಂತಹ ದುರಂತ ನಡೆದಿದೆ. ಇಬ್ರು ಪುಟ್ಟ ಮಕ್ಕಳಿದ್ರು ಅನ್ನುವಂಥ ವಿಚಾರ ಗೊತ್ತಾಗಿದೆ. ಇವರು ಯಾದಗಿರಿಯ ಶಹಾಪುರದವರು ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಫುಲ್ ಕುಸಿದು ಬಿದ್ದಿದ್ರೆ ಫುಲ್ಲು ಅಲ್ಲಿಂದ 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 ಕುಸಿದು ಬಿದ್ದಿರುವಂತಹ ಗೋಡೆಯ ತೆರವು ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡ ಅಲ್ಲಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಬೆಂಗಳೂರಿನಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಇನ್ನು 3 ದಿನಗಳ ಕಾಲ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಏನಿದು ದುರಂತ ಅಂತ ಗಮನಿಸೋದಾದ್ರೆ ಅಬ್ಬರದ ಮಳೆಗೆ ಕಾಂಪೌಂಡ್ ಕುಸಿದು ಬಿದ್ದಿರೋದು. ಇದರಿಂದ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದಂತಹ 35 ವರ್ಷದ ಶಶಿಕಲಾ ಸಾವನ್ನಪ್ಪಿದ್ದಾರೆ. ಇಬ್ರು ಪುಟ್ಟ ಮಕ್ಕಳಿದ್ರು ಶಶಿಕಲಾ ಅವ್ರಿಗೆ. ಮಳೆಯಿಂದ ಯಾವೆಲ್ಲ ರಗಳೆಗಳಾಗ್ತಾ ಇದೆ ಬೆಂಗಳೂರಿನಲ್ಲಿ ಅಂತ ಗಮನಿಸ್ತಾ ಇದ್ರಿ. ಒಂದ್ ಕಡೆ ಈ ರಸ್ತೆಗಳೆಲ್ಲ ಬಹುತೇಕ ರಸ್ತೆಗಳು ಪ್ರತಿಷ್ಠಿತ ಏರಿಯಾಗಳಲ್ಲೇ ರಸ್ತೆಗಳು ಕೆರೆ ತರ ಆಗೋಗ್ತಾ ಇದೆ. ಓಡಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಜನಕ್ಕೆ. ಕೆಲವು ಲೇಔಟ್ಗಳೇ ನೀರಿನಲ್ಲಿ ಮುಳುಗಿ ಹೋಗಿದ್ದಾವೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಿನ ಸಾಯಿ ಲೇಔಟ್, ಪ್ರತಿ ಸಲ ಮಳೆ ಬಂದಾಗ್ಲೂ ಕೂಡ ಸಾಯಿ ಲೇಔಟ್ಗೆ ಜಲ ದಿಗ್ಬಂಧನ ಇದ್ದೇ ಇರುತ್ತೆ. ಇಷ್ಟಾದ್ರೂ ಕೂಡ ಶಾಸಕರಾಗ್ಲಿ ಯಾರು ಬಂದು ನೋಡಿ ಮಾಡಿ ಕೇಳಿ ಏನೂ ಕೂಡ ಮಾಡ್ತಾ ಇಲ್ಲ. DCM DK ಶಿವಕುಮಾರ್ ಏನೋ ಒಂದು ಟ್ವೀಟ್ ಮಾಡಿರ್ಬೋದು, ಆದ್ರೆ ಆ ಟ್ವೀಟ್ ಇಂದ ಯಾವುದೇ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನೋಡಿ, ಅಲ್ಲಿ ಶಶಿಕಲಾ ಅವರ ID ಕಾರ್ಡ್ ಅಂದ್ಕೊಳ್ತೀನಿ ಬಹುಶಃ ನಾನು, ಅವರ ID ಕಾರ್ಡ್ ಇರುವಂತಹ ಫುಟೇಜ್ ನೋಡ್ತಾ ಇದ್ದೀರಿ. ಐಜೆಡ್ ಕಂಪನಿಯಲ್ಲಿ ಹೌಸ್ ಕೀಪಿಂಗ್ ಕೆಲಸವನ್ನ ಶಶಿಕಲಾ ಮಾಡ್ತಾ ಇದ್ರು. ಶಹಾಪುರ ಮೂಲದವರು ಅಂತ ಗೊತ್ತಾಗಿದೆ. ಸ್ಥಳಕ್ಕೆ ಮಹದೇವಪುರ ಠಾಣೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ದುರಂತಗಳಿಗೆ ಕಾರಣ ಯಾರಪ್ಪ ಅಂತ ಕೇಳಿದಾಗ ಅಫ್ಕೋರ್ಸ್ ಪ್ರಕೃತಿಗೆ ನಾವು ಯಾರು ತಡೆ ಓಡ್ಲಿಕ್ಕಾಗಲ್ಲ, ಮಳೆಗೆ ಬರಬೇಡ ಅಂತ ಹೇಳಕ್ಕಾಗಲ್ಲ. ಆದರೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಎಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ, 10 ವರ್ಷಗಳ ದಾಖಲೆ ಬ್ರೇಕ್ ಆಗಿದೆ ಬೆಂಗಳೂರಿನಲ್ಲಿ. ಫುಲ್ ಕುಸಿದು ಬಿದ್ದಿದ್ರೆ ಫುಲ್ಲು ಅಲ್ಲಿಂದ 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 ಫುಲ್ ಕುಸಿದು ಬಿದ್ದಿದ್ರೆ